ಫಲಿತಾಂಶ ನೀಡುತ್ತದೆ ಅಂತ ನಾನು ಹೇಳ್ತಾ, ನರೇಂದ್ರ ಸ್ವಾಮಿ ಅವರು, ಪ್ರಸಾದ್ ಅಪ್ಪಯ್ಯವರು, ಎ ಕೃಷ್ಣಮೂರ್ತಿ ಅವರು, ಆನೇಕಲ್ ಶಿವಣ್ಣವರು, ದರ್ಶನ್ ಯುವಕರು ಇವತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಚಳವಳಿಗಳಾಗಿ ದಲಿತರಲ್ಲಿ ಇನ್ನೊಂದು ಅನೇಕ ಶಾಸಕರಿದ್ದಾರೆ. ಅವರು ನಿಮ್ಮ ಕಾಂಗ್ರೆಸ್ ಪಕ್ಷದ ಪಿಲ್ಲರ್ ಅನ್ನೋದನ್ನ ಮನಗಂಡು ಮುಂದೆ ಅವರ ಭವಿಷ್ಯನೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ದಲಿತ ಸಮಾಜವನ್ನು ಕಾಂಗ್ರೆಸ್ನಲ್ಲಿ ಉಳಿದುಕೋಬೇಕು ಅನ್ನೋದಾದ್ರೆ ಅವರೂ ಕೂಡ ಸ್ಥಾನಮಾನ ಕೊಡಬೇಕು ಅಂತ ಮನವಿ ಮಾಡ್ತಾ, ಇದೊಂದು ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ವೀಕ್ಷಿಸಿ. ಇದು ಕರ್ನಾಟಕ ಸರ್ಕಾರದವರು ನೀಡಿರ್ತಕ್ಕಂಥ ಜಾಹೀರಾತು. ಈ ಜಾಹೀರಾತನ್ನ ಸೂಕ್ಷ್ಮವಾಗಿ ಗಮನಿಸಿ ಪತ್ರಿಕೆಯವರು ಯಾರು ಮಾಧ್ಯಮದವರು, ಮುದ್ರಣ ಮಾಧ್ಯಮದವರು ಇದರಿಂದ ಭಾಷೆಲಾಗಬೇಕು, ನೀವು ಹೆಡ್ಲೈನಲ್ಲಿ ಆಗಬೇಕು. ಕಾಂಗ್ರೆಸ್ ಸರ್ಕಾರ ದಲಿತರನ್ನ ಯಾವ ರೀತಿ ನಡೆಸ್ಕೊಳ್ತದೆ ಅಂತಂದ್ರೆ, ನಾವು ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಗೆಲ್ಸ್ಕೊಂಡ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸೈನ್ ಹಾಕ್ಬಿಟ್ಟು ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ರು. ಅವರು ನಾನೊಬ್ಬನೇ ಇರಬೇಕು, ಇನ್ಯಾರು ಬರಬಾರ್ದು, ನಾನೊಬ್ಬನೇ ಇರಬೇಕು ಅಂತೇಳಿ ಪಟ್ಟು ಹಿಡಿದು AICCನಲ್ಲಿ ಹೈಕಮಾಂಡ್ನಲ್ಲಿ ಅವರೊಬ್ಬರೇ ಇದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಉಪಮುಖ್ಯಮಂತ್ರಿ ಆದಂತ DK ಶಿವಕುಮಾರ್ ಫೋಟೋನು ಕೂಡ ಎಲ್ಲ ಒಂದು ಜಾಹೀರಾತುಗಳಲ್ಲಿ ಕಂಪಲ್ಸರಿ ಇರ್ತಿತ್ತು. ಸರ್ಕಾರ ರಚನೆಯಾದ 3 ದಿವಸಕ್ಕೆ ಬಂದಿರತಕ್ಕಂಥ ಸರ್ಕಾರಿ ಜಾಹೀರಾತಿದು. ಇದು ಪ್ರಜಾವಾಣಿ, ಇದು ಕನ್ನಡಪ್ರಭ, ಇನ್ನೂ ಅನೇಕ ಪತ್ರಗಳಲ್ಲಿ ನಾನು ನೋಡಿದೆ. ದಲಿತರು ಉಪಮುಖ್ಯಮಂತ್ರಿ ಬಾಬಾ ಸಾಧು ಮನ್ಸ ನಮ್ಮ ಸಾಹೇಬರು ಸ್ವಾಮಿ ಡಾಕ್ಟರ್ G ಪರಮೇಶ್ವರ್ ಅವರು ಸಾಗರ ಸಮುದ್ರ ಪ್ರಬುದ್ಧರು ಎಲ್ಲನ ಗೊತ್ತಿದ್ದದಾಗಿಟ್ಕೊಂಡು ಈ ಸಂವಿಧಾನ, ಸರ್ಕಾರ, ಕಾಂಗ್ರೆಸ್, ಜಾತಿ, ಸಮಾಜ ಎಲ್ಲೂ ಸಂಘರ್ಷ ಆಗಬಾರ್ದು ಅಂತ ಬಹಳ ಸಹಜದಿಂದ ವರ್ತಿಸ್ತಾರೆ ಅಂತೇಳಿ ಈ ರೀತಿ ನಡ್ಕೊಳ್ಳೋದು ಸರಿ ಇಲ್ಲ. ಅವರು ಇವತ್ತು ಕೂಡ ಅಧಿಕಾರ ಅಲ್ಲದ ಬರೀ ಕೈ ಕೂರಿಸಿದ್ದೀರಾ. ರಾಜ್ಯದಲ್ಲಿ ಅಧಿಕಾರಿಯಾಗಿ ಅಧ್ಯಕ್ಷರಾಗಿ ದುಡಿಸ್ಕೊಂಡ್ರಿ, ನ್ಯಾಷನಲ್ ಲೆವೆಲ್ ಅಲ್ಲಿ ಅಧ್ಯಕ್ಷರಾಗಿ ದುಡಿಸ್ಕೊಂತೀರಿ. ಅದು ಮಾತು ಯಾಕೆ ಕೇಳಬಾರ್ದು ಸ್ವಾಮಿ? ನಾವು ರಾಹುಲ್ ಗಾಂಧೀಜಿ ಅವ್ರಿಗೆ ಹೇಳ್ತಾ ಇದ್ದೇನೆ, ಸುರ್ಜೇವಾಲ ಬೇರೆ ಯಾರು ಹಿರಿಯರಿದ್ದಾರೆ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ಕೂಡ್ಲೇನೆ ತಡ ಮಾಡದಲೇನೆ HC ಮಹದೇವಪ್ಪರನ್ನ ನೀವು DCM ಆಗಿ ಒಳ್ಳೆ ಪ್ರಬಲ ಖಾತೆಯನ್ನು ಕೊಡೋದ್ರ ಮೂಲಕ ಅದೇ ಸಮಾಜ ಕಲ್ಯಾಣ ಸಚಿವರನ್ನ ಮುಂದುವರಿಸಬೇಕು, ಮತ್ತೊಂದು ಖಾತೆ ಕೂಡ ಅವ್ರಿಗೆ ಕೊಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಜೊತೆಯಲ್ಲಿ ಅವರು 101 ಸಮಾಜದಲ್ಲೂ ಕೂಡ ಯಾರನ್ನು ಕೂಡ ವಿರೋಧ ಮಾಡ್ಕೊಂಡಿಲ್ಲ. ಅವ್ರು ನನಗೇ ಹೇಳಿದ್ರು, ಮೂರ್ತಿ ನಾನು ಏಪ್ರಿಲ್ 14ನೇ ತಾರೀಕು ಅವ್ರು ಹೇಳಿದ್ರು ದಲಿತರ ಐಕ್ಯತೆ ಸಮಾವೇಶ ಮಾಡಬೇಕು ಅಂತ. ನಾನು ಅದು ಮಾಡಿದ್ವಿ. ದಲಿತರ ಐಕ್ಯತಾ ಸಮಾವೇಶನ ಕಳೆದ ಏಪ್ರಿಲ್ 14ನೇ ತಾರೀಕು ಇವಳ ಮೀಸಲಾತಿ ಕಳೆದಲ್ಲಿ ಐಕ್ಯತಾ ಸಮಾವೇಶ ಮಾಡಿ ಎಲ್ಲರನ್ನು ಕರೆದ್ವಿ. ನಮ್ಮ DSS ಅಲ್ಲಿ ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ. ಎಲ್ಲ ಖುಷಿಪಟ್ಟರು. ಮಾದೇವಪ್ಪರು ಒಂದು ಮಾತು ಹೇಳಿದ್ರು ನನಗೆ, ನಿಜವಾಗ್ಲೂ ಕೂಡ ನೀನು ಈ ತರ ಐಕ್ಯತಾ ಸಮಾವೇಶ ಮಾಡಿದ್ವಿ, ನಂಬಡ ನಮ್ಮ ರಾಜಕಾರಣಿಗಳು ಖಾತೆಯನ್ನು ಕೊಡದ ಹೋದ್ರೆ ಸಮಾಜ ಕಲ್ಯಾಣ ಖಾತೆಯನ್ನು ಅವ್ರಿಗೆ ಕೊಡಬೇಕು, ಮತ್ತೊಂದು ಖಾತೆಯನ್ನು ಕೂಡ ಅವರಿಗೆ ಕೊಡಬೇಕು. ಇಲ್ಲದೆ ಹೋದ್ರೆ ರಾಜ್ಯದಲ್ಲಿ ಉಗ್ರ ಹೋರಾಟ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಈ ಸಂದರ್ಭದಲ್ಲಿ ಸಮಯ ಫಿಕ್ಸ್ ಆಗ್ಲೇಬೇಕು. ನಾವು ಬೃಹತ್ ಆದಂತ ಹೋರಾಟವನ್ನು ರಾಜ್ಯದಲ್ಲಿ ಮಾಡಬೇಕು. ಅದಕ್ಕೊಬ್ಬ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತೀವಿ. ಒಂದು ಆಂದೋಲನ ಆಗಿ ಜಾಗೃತಿ, ರಾಜಕೀಯ ಜಾಗೃತಿ ಆಂದೋಲನ ಆಗಿ ಇಡೀ ರಾಜ್ಯಾದ್ಯಂತ ನಡೀತದೆ. ಅದಕ್ಕೆ ಆ ಕಾರ್ಯಕ್ರಮಗಳನ್ನು ನಡೆದ್ರೆ ನಿಮ್ ಸರ್ಕಾರ 5 ನಿಮಿಷ ಇರಲ್ಲ ರಾಜ್ಯದಲ್ಲಿ ಏನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು. ವ್ಯಕ್ತಿ ಧ್ವನಿಗಳಿದೆ, ಅವುಗಳನ್ನ ನೀವು ಇನ್ನೂ ರೆಡಿ ಆಳಕ್ಕೆ ತಳ್ಳಬೇಕು ಅಂತ ಹೇಳಿ ನಮ್ಮ ಭಾಗದ ನಾಯಕರನ್ನು ಮುಗಿಸ್ಬಿಟ್ರಿ. ಈಗ AICC ಅಧ್ಯಕ್ಷರಾಗಿ ಅವರೇ ಇಟ್ಕೊಂಡಿದ್ದಾರೆ. ಬಡಿಸ್ತಕ್ಕಂಥ ಜಾಗದಲ್ಲಿ ಒಂದು ಬಕೆಟ್ ಅಲ್ಲಿ ಅನ್ನ ಇಟ್ಕೊಂಡು ನಿಂತ್ಕೊಂಡ್ರೆ ಬಡಿಸೋ ಜಾಗದಲ್ಲಿ ಇರೋದು ಅವರು. ನಮಗೆ ಹೈಕಮಾಂಡ್ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮಗೆ ಬೇರೆ ಯಾರು ಹೈಕಮಾಂಡ್ ಇಲ್ಲ. ನಮಗೆ ಅಂಬೇಡ್ಕರ್ ಹೈಕಮಾಂಡ್ ಬಿಟ್ರೆ ಬೇರೆ ಏನೂ ಇಲ್ಲ. ಅಂಬೇಡ್ಕರ್ ಹೇಳಿದ ದಾರಿಯಿಂದ ಹೋಗ್ಬೇಕಾಗುತ್ತೆ, ಅನಿವಾರ್ಯ. ನಾವು ಆ ದಾರಿನ ಹಿಡ್ಕೊಳ್ತೇವೆ ಮುಂದೆ. ಈಗಾಗಲೇ ನಿಮಗೆ ತೋರಿಸಿದ್ದೇವೆ, 45 ಸೀಟ್ಗಳನ್ನ ಸೋಲಿಸಿ ನಿಮಗೆ ಬುದ್ಧಿ ಕಲಿಸಿದೀವಿ ನಾವು. ಮತ್ತೆ ನಿಮಗೆ ಮರುಜೀವನ ನಾವೇ ಕೊಟ್ಟಿರೋದು. ಮತ್ತೆ ನಿಮ್ಮನ್ನು ಎಲ್ಲಿಡ್ಬೇಕು ಅಂತ ನಮ್ಗೆ ಗೊತ್ತಿದೆ. ಅದನ್ನ ಸಮಾವೇಶದ ದಿನ ನಾವು ಮಾತಾಡ್ತೇವೆ. ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಕಾಂಗ್ರೆಸ್ನ ಹೈಕಮಾಂಡ್ಗಳಿಗೆ ಕೇಳ್ಕೊಳ್ಳೋದು, ನಿಮ್ಮ ಏನು ಆ ಕ್ಯಾಬಿನೆಟ್ ಇದೆ ಅಲ್ಲಿ ನಮ್ಮ ಸ್ವಾಭಿಮಾನಿ ನಾಯಕರ
ಗಟ್ಟಿ ಧ್ವನಿಯನ್ನ ನೀವು ಅಡಗಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಜೊತೆಗೆ ಮುಖ್ಯಮಂತ್ರಿ ಸ್ಥಾನ ಅದು ವಿಧಿವತ್ತಾದಂಥ ಸ್ಥಾನ ಏನಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಯಾರು ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಅವ್ರು ಕೊಡ್ತೀವಿ ಅಂತ ಹೇಳ್ತಿದ್ದೀರಿ. 2 ಸಾರಿ ಅಧ್ಯಕ್ಷರಾಗಿದ್ರಲ್ಲ ನಮ್ಮಲ್ಲಿ, ಯಾಕೆ ಕೊಟ್ಟಿಲ್ಲ ನೀವು? ಎಂಥ ಷಡ್ಯಂತ್ರವನ್ನು ಮಾಡಿದ್ದೀರಿ, ಇದೆಲ್ಲವೂ ಜನರಿಗೆ ಗೊತ್ತಿದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ಮಾಡ್ತೀವಿ, ಈಗಾಗಲೇ 3 ಸರಿ ಮೋಸ ಮಾಡಿದಿರಿ, ನಿಮ್ಮ ಅಜೆಂಡಾ ನಮಗೆ ಗೊತ್ತಿದೆ. ಮುಂದೊಂದು ಸರಿ ನಾವು ಮಾಡ್ಬಿಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ಕೊಂಡು ನಮ್ಮ ಬೀದಿಗಳಿಗೆ ಅಥವಾ ನಮ್ಮ ಓಟ್ಗಳಿಗೆ ಕೇಳಕ್ ಬಂದ್ರೆ ನಿಮ್ಗೆ ಯಾವ ಶಾಸ್ತಿ ಮಾಡ್ತೀವಿ ಅಂತ ನಮ್ಮ ಜನರು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮ್ಗೇನಾದ್ರೂ ನೈತಿಕತೆ ಇದ್ದು ಅಂಬೇಡ್ಕರ್ ಅವ್ರ ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವ ಬಗ್ಗೆ ಬಹಳ ದೊಡ್ಡ ಭಾಷಣ ಬಿಗಿತಕ್ಕಂಥವ್ರು ನಿಮ್ಗೆ ಏನಾದ್ರು ಘನತೆ ಗೌರವ ಇದ್ರೆ DK ಶಿವಕುಮಾರ್ ಅವ್ರಿಗೆ ಈಗಾಗಲೇ ಕೊಟ್ಟಿದ್ದೀರಿ, ನಮಗೆ ಸಂತೋಷ. ಪಕ್ಷಕ್ಕೆ ದುಡಿದಿದ್ದಾರೆ, ಅವ್ರಿಗೆ ಕೂಲಿ ಸಿಕ್ಕಿದೆ. 2 ಸರಿ ಪಕ್ಷಕ್ಕೆ ದುಡಿದವ್ರ ಕೂಲಿ ಎಲ್ಲೋಯ್ತು? ಆ ಕೂಲಿನ 1 ವರ್ಷ ಇವ್ರಿಗೆ ಕೊಟ್ಟು ಇನ್ನೊಂದು ವರ್ಷ ಅವ್ರಿಗೆ ಕೊಟ್ಟಿದ್ರೆ ನಿಮ್ ಗಂಟೆ ಅಂತ ಕಳ್ಕೊತಿದ್ರಿ. 1 ವರ್ಷ DK ಶಿವಕುಮಾರ್ ಅವರು ಕೊಟ್ಟು ಇನ್ನೊಂದು ವರ್ಷವನ್ನ ಅಸ್ಪೃಶ್ಯ ಸಮುದಾಯ, ಈ ಸಮುದಾಯ ಪದೇ ಈ ಒಂದು ದಲಿತ ಮುಖ್ಯಮಂತ್ರಿಯಿಂದ ಮೋಸ ಹೋಗ್ತಿದೆ. ಅವರು ಕೊಡೋಣ ಅಂತಕ್ಕಂಥ ತಾಯಿ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮಿನ್ನೂ ಹಲವಾರು ಹಿರಿಯ ಗಣ್ಯರಿದ್ದಾರೆ, ಅವನ್ನೆಲ್ಲ ಸೇರಿಸಿ ಸಭೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ, ಒಂದು ಹೋರಾಟವನ್ನು ಮಾಡಿ ನಿಮ್ಮನ್ನು ಎಚ್ಚರಿಸ್ತೀವಿ. ನೀವು ಎಚ್ಚರ ಆಗ್ಲಿಲ್ಲ ಅಂದ್ರೆ ನಮಗೆ ಬದಲಾವಣೆ ಗೊತ್ತು, ಬದಲಾಯಿಸಲು ಗೊತ್ತು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಜೈ ಅಂತೇಳಿ ಮೈಸೂರು ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಮಾಡ್ತಿರ್ತಕ್ಕಂಥದನ್ನ 2013, 18 ಮತ್ತು ಕಳೆದ 23ರಲ್ಲಿ ಬಹಳ ಅತಿ ಹೆಚ್ಚು ಮತವನ್ನೇನಾದ್ರು ಕೂಡ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಪರಿಶಿಷ್ಟ ಜಾತಿ ಮಾತ್ರ. 80% ಮತ ಕೊಟ್ಟಂಥವ್ರನ್ನ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ನಂತರದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಏನಾದರೂ ಕೂಡ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಅಧಿಕಾರವನ್ನು ನಡೆಸ್ತಾ ಇದೆ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ. ಇದನ್ನ ನೀವು ಅರ್ಥೈಸ್ಕೊಳ್ಳದೆ ಇವತ್ತು ನಮ್ಮನ್ನ ವರದಾಳ ನೀತಿಯನ್ನ ನೀವು ಬಹಳಷ್ಟು ದಿನಗಳಿಂದ ಕೂಡ ಅನುಸರಣೆ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಇದನ್ನ ನಾವು ಸಹಿಸಿ ಕೂತ್ಕೊಳ್ತಕ್ಕಂಥ ಸಂಘಟನೆ ನಮ್ದಲ್ಲ. ನಾವು ಇಡೀ ರಾಷ್ಟ್ರಕ್ಕೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಅಡಿಯಲ್ಲಿ ನಾವು ಸಾಮಾಜಿಕ ನ್ಯಾಯವನ್ನ, ಸಾಮಾಜಿಕ ಸಮಾನತೆಯನ್ನ ಕೇಳುವಂತ ಪರಿಪಾಠವನ್ನು ನಾವು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಇವತ್ತು ಈ ರಾಜ್ಯದಲ್ಲಿ ರಾಜಕೀಯ ಸಮಾನತೆ ನಮಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ಅಳಲು, ನಮ್ಮೆಲ್ಲರ ನೋವು, ನಮ್ಮೆಲ್ಲರ ದುಃಖ. ಇದನ್ನ ಕಾಂಗ್ರೆಸ್ ಯಾಕೆ ಈ ರೀತಿ ನಡೆಸ್ಕೊತಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತಿನ ದಿನ ಏನಿವತ್ತು ಖಾತೆ ಹಂಚಿಕೆ ಸಂದರ್ಭದಲ್ಲಿ ಏನು ಸನ್ಮಾನ್ಯ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದಮೇಲೆ ಅವರ ನೇತೃತ್ವದಲ್ಲಿ ಇವತ್ತು 13 ಖಾತೆಗಳು ಹಂಚಿಕೆ ಆಗಿದೆ. ಅದರಲ್ಲಿ ಹಳೇ ಮೈಸೂರು ಭಾಗಕ್ಕೆ, ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ ಈ ಭಾಗಕ್ಕೆ ಒಂದು ದಕ್ಷ ಮಂತ್ರಿಯನ್ನು ಕೊಡ್ಲಿಕ್ಕೆ ಯಾಕೆ ನಿಮಗೆ ಸಾಧ್ಯವಾಗಿಲ್ಲ ಅಂತಕ್ಕಂಥದ್ದು ನನ್ನ ಮೊದಲನೇ ಪ್ರಶ್ನೆ. ಅಲ್ಲಿ ಬೇಕಾಗಿತ್ತು. ಮತ್ತೆ ಮುಂಬೈ ಕರ್ನಾಟಕ ಕೂಡ ಒಬ್ಬ ದಕ್ಷ ಪ್ರಾಮಾಣಿಕ ವ್ಯಕ್ತಿ, ಅಲ್ಲೂ ಕೂಡ 35 ವರ್ಷದಿಂದ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಅಂತಕ್ಕಂಥದ್ದು